ಕರೆದಾಗ ತಕ್ಷಣದಲ್ಲಿ ಬರುವವನು ದೇವ. ಈ ಗೋವಿಂದರಾಯ ಎಲ್ಲಿಗೆ ಯಾವಾಗ ಯಾವ ರೀತಿಯಲ್ಲಿ ಹೋಗುತ್ತಾನೆ ಎನ್ನುವುದು ಜ್ಞಾನಿಗಳಿಗೆ ಮಾತ್ರ ತಿಳಿಯುವಂತಹ ವಿಷಯ. ತಾಯಿಯಾಗಿರುವಂತಹ ದೇವಕೀ ದೇವಿ ಬಸಿರ ಭಾರವನ್ನು ಸಹಿಸಲಾರೆ ಗೋವಿಂದ ಎಂದ ತಕ್ಷಣ ಭುವಿಗೆ ಜಾರಿದೆ ನಾನು ತಕ್ಷಣದಿ. ಇನ್ನು ಮದುವೆಯಾಗಬೇಕೆನ್ನುವಂತಹ ಅಪೇಕ್ಷೆಯಿಂದ ರುಕ್ಮಿಣಿ ಕಾಳಿಕೆ ಬಾ ಕೃಷ್ಣ ಎಂದಾಗ ತಕ್ಷಣ ಹೋಗಿದ್ದಾನೆ ಈ ಗೋವಿಂದರಾಯ. ತುಂಬಿದ ಸಭೆಯಲ್ಲಿ ಮಾನು ಹೋಗುತ್ತಾ ಇದೆ, ಸೀರೆ ಕೊಡು ಗೋವಿಂದ ಕರುಣದಿ ಕಾಯೋ ಎಂದಾಗ ತಕ್ಷಣ ನಾನು ಅಲ್ಲಿಗೆ ಹೋದವನು. ಇಂದು ಹಾಗಲ್ಲ. ಅತ್ತೆಯಾಗಿರುವಂತಹ ಕುಂತಿ ದೇವಿಯ ಕನಸಿನಲ್ಲಿ ಮಕ್ಕಳ ಮರಣ ವಾರ್ತೆ, ಯಜ್ಞ ದೀಕ್ಷಿತನಾಗಿರುವಂತಹ ಧರ್ಮರಾಯನಿಗೆ ದುಃಖ. ಆಗಂದ್ರೆ ಹೇಳಿದೆ, ಚಿಂತಿಸಬೇಕಾದ ಅಗತ್ಯ ಇಲ್ಲ. ನಿಮ್ಮ ಬದುಕಿನಲ್ಲಿ ಎಂತಹ ಕತ್ತಲೆ ಬಂದರೂ ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣ ಇದ್ದಾನೆ ಎನ್ನುವಂತ ಅಭಯದ ಮಾತುಗಳನ್ನ ಹೇಳಿ ನಾನೀಗ ತೆರಳಬೇಕಾಗಿದ್ದು ಪಾಂಡವರ ಬದುಕಿನಲ್ಲಿ ಇಂತಹ ಕತ್ತಲೆಗಳು ಎಷ್ಟೋ ಸಲ ಬಂದು ಹೋಗಿದೆ. ಆಗೆಲ್ಲ ನಾನು ಬೆಳಕನ್ನು ನೀಡಿದವರು. ಅಲ್ಲಿಗೆ ಯಾರು ನಾನು ಹೇಳಿದ ಸಮಯಕ್ಕೆ ಬಂದವರು ಇಲ್ಲೋ, ಎಲ್ಲ ಅವರವರು ಸಮಯಕ್ಕೆ ಬಂದವರೇ. ಹಾಗಾಗಿ ನನಗೊಂದು ಬೇಸರ ಇತ್ತು. ಆದ್ರೆ ನೀನು ಕರೆಯಲು ಬಂದಿಯಲ್ಲ, ಈಗ ನಾನು ಕರೆಯದೇ ಬಂದಿಯಲ್ಲ. ಆದ್ರೂ ಒಂದು ಸಂದೇಹ ಇತ್ತು. ನೀನು ಬರುವಾಗ ನಮ್ಮ ಪಡೆಯಲ್ಲಿ ಇಷ್ಟೂ ಜನ ಉಳಿತಾರೋ ಇಲ್ವೋ ಅಂತ ಒಂದು ಬೇಸರ. ಆದರೂ ಉಳಿದದ್ದು ಯಾಕೆ? ಗೋವಿಂದರಾಯ ಬಂದೇ ಬರುತ್ತಾನೆ ಎಂಬ ಆತ್ಮವಿಶ್ವಾಸ ಉಂಟಾಗಿದೆ. ಇದರಿಂದ ಒಂದೊಂದು ಸತ್ಯ. ಬರುವವರು ಸಮರ್ಥರೇ ಆದರೆ ಕೂರುವವರು ಕೂರುತ್ತಾರೆ ಎನ್ನುವುದು ಸಮರ್ಥರಾದವರು ಕರೆದಾಗ ಸಮರ್ಥರಲ್ಲದೆ ನಾನು ಬರುತ್ತಾರೆ ಹೇಳು. ಕರೆಸಿಕೊಂಡವರು ಸಮರ್ಥರೇ ಇದ್ದಾರೆ. ಯಾಕೆ ಹೀಗಾಯ್ತು ದೇವ? ಕಾರಣ ಇದೆ. ಸುರನದಿಯ ಶಾಪದಲ್ಲಿ ನೀವು ಅಶ್ವಮೇಧ ಕೃತವನ್ನು ಕೈಗೊಂಡು ನೇರವಾಗಿ ಬರುತ್ತಾ ಇರುವಾಗ ನೀಲತ್ವದ ಪುರವನ್ನು ಪ್ರವೇಶ ಮಾಡಿದವರು. ಅಲ್ಲಿ ಆದ ಪರಿಭವವನ್ನು ನೀನು ಅರ್ಥ ಮಾಡಿಕೊಂಡಿರಬೇಕು. ಅವರು ಶರಣಾಗತಿಯನ್ನು ಹೊಂದಿದರು. ಬಡದಿಯಾಗಿರುವಂತಹ ಜ್ವಾಲೆ ಅದನ್ನು ಸಹಿಸಲೇ ಇಲ್ಲ. ಪ್ರತಿ ಸೇರನ್ನು ತೀರಿಸಬೇಕು ಎಂಬ ಉದ್ದೇಶದಿಂದ ಗಂಗಾ ತೀರಕ್ಕೆ ಬಂದಂತಹ ಆಕೆ ಅಲ್ಲಿರುವಂತಹ ಅಂಬಿಗರಿಗೆ ಹೇಳಿತು. ಅಂಬಿಗರು ಅಂತಲ್ಲ, ಯಾರೇ ಆಗಲಿ
ಗಂಗಾದೇವಿಯ ಹನಿಯ ನೀರು ನನ್ನ ಮೈಗೆ ಸೋಂಕಬಾರದು. ಯಾರಾದರೂ ಬಂದು ಈ ನದಿಯಿಂದ ಆಚೆ ದಾಟಿಸಬೇಕು ಎಂದು. ಆಗ ಆಶ್ಚರ್ಯವಾಯಿತು. ಗಂಗಾದೇವಿ ಪ್ರಕಟಳಾಗಿ ಕೇಳಿದಳು, ನನ್ನ ಮೈಯ ಸ್ಪರ್ಶ ಮಾಡುವುದಕ್ಕಾಗಿ, ನನ್ನ ಪಾನ ಮಾಡುವುದಕ್ಕಾಗಿ, ಪಾಪವನ್ನು ತೊಳೆದುಕೊಳ್ಳುವುದಕ್ಕಾಗಿ ತಪಸ್ಸನ್ನು ಮಾಡುವವರಿದ್ದಾರೆ, ನೀನ್ ಯಾಕಮ್ಮ ಹೀಗೆ ಹೇಳುತ್ತೀಯ ಎಂದು. ಆಗ ಅವಳು ಕಥೆ ಹೇಳಿದಳು, ನೀನೀಗ ಪುಣ್ಯಾತ್ಮಳಲ್ಲ, ನೀನು ಪಾಪಿಷ್ಠೆಯಾಗಿದ್ದೀಯ, ಮಗನನ್ನ ಕಳೆದುಕೊಂಡಿದ್ದೀಯ, ನಿನ್ನ ಮಗನಾಗಿರುವಂತಹ ಭೀಷ್ಮನನ್ನ ಅರ್ಜುನ ಕೊಂದಿದ್ದಾನೆ ಎಂಬ ಹಾಗೆ. ಮಹಾಪುಣ್ಯವತಿಯಾದ ಗಂಗಾದೇವಿಗೂ ಆ ಕ್ಷಣ ಯೋಚಿಸುವಂತಹ ಮನಸ್ಸು ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಪುತ್ರ ಶೋಕವಲ್ಲವೇ, ಆಗಲೇ ಅವಳು ಶಾಪವನ್ನು ಕೊಟ್ಟಿದ್ದಾಳೆ. ಯಾರು ನನ್ನ ಮಗನನ್ನ ಕೊಂದಿದ್ದಾರೋ ಆ ವ್ಯಕ್ತಿ ತನ್ನ ಮಗನಿಂದಲೇ ಮರಣ ಹೊಂದಲಿ ಎಂಬ ಹಾಗೆ. ಬಿಟ್ಟರೆ ಈ ತರುಣನಲ್ಲಿ ಯಾವುದೇ ದ್ವೇಷವಿಲ್ಲ, ಇದು ಗಂಗಾದೇವಿಯ ಶಾಪವಪ್ಪ. ಅದರ ಪರಿಣಾಮ ಹೀಗಾಯಿತು, ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಹೀಗಾದ. ಹೌದೌದು. ಹಾಗಿದ್ರೆ ಇವ ನಿನ್ನ ಮಗ ವೀರವಕ್ರುವಾಹನ ನಿಮ್ಮೊಟ್ಟಿಗೆ ಮಾಡಿದಂತ ಹೋರಾಟವನ್ನ ಕ್ಷಮಿಸಬೇಕು. ಹಾಗೆ ಮತ್ತೆ ಇವ ಹೇಗೆ, ಎಲ್ಲಿ, ಯಾವಾಗ ಇವನ ತಾಯಿಯನ್ನು ನೀನು ಸಂಧಿಸಿದ್ದು ಈಗ ನೆನಪಾಗ್ತಾ ಉಂಟು. ಈಗ ಸ್ಮರಣೆಗೆ ಬಂತು. ಹೌದು, ಈಗ ಸ್ಮರಣೆ ಅದನ್ನು ಪುನಃ ಎಚ್ಚರಿಸುವ ಅಗತ್ಯ ಇಲ್ಲ. ಅದು ನಿನಗೆ ಈಗ ಚಿತ್ರಾಂಗದಿಯ ಮುಖ ನೋಡಿದ ಮೇಲೆ ಗೊತ್ತಾಗ್ತದಪ್ಪ. ಓ ನಾಗಡೆ ಇದ್ದಾಳೆ. ಹೌದು. ಬದುಕಿನಲ್ಲಿ ಜೀವಿಗೊಬ್ಬನು ಏನನ್ನೇ ಕಳೆದುಕೊಳ್ಳಲಿ, ಕಳೆದುಕೊಂಡ ಹೆಂಡತಿಯನ್ನು ಕಂಡಾಗ ಇಡೀ ಬದುಕಿ ಅವನಿಗೆ ನೆನಪಾಗುವುದಕ್ಕೆ ಸಾಧ್ಯವಿರುತ್ತದೆ. ಅಂತೂ ಸುಖಾಂತ್ಯವಾಯಿತು. ಪಾರ್ಥ, ನಿನ್ನ ಬಯಕೆ ಏನಿದ್ದು ತಕ್ಷಣ ಹೇಳು. ಯಾವಾಗಲೂ ನೀನು ಕರೆದಾಗ ಬರಬೇಕೋ ಅಥವಾ ನಿನ್ನ ಜೊತೆಯಲ್ಲೇ ನಾನು ಇರಬೇಕು, ನಾನು ಎರಡಕ್ಕೂ ಸಿದ್ಧನಾಗಿದ್ದೇನೆ. ನೋಡಿದ್ರೆ ಗೊತ್ತಾಗ್ತದೆ. ಇಂದು ಅವಕಾಶ ಕಡಿಮೆ ಆಯ್ತು ಅಂತ ಹೇಳಿ ಮುಂದೆ ಕರೆದಾಗ ಬಾರದೇ ಇರಬೇಡ. ಈಗ ಸದ್ಯಕ್ಕೊಂದು ಜನಾರ್ದನಾಗಿ ನಾನು ನಿನ್ನ ಜೊತೆಯಲ್ಲಿ ಇದ್ದವನು. ಸುದರ್ಶನ ನನ್ನ ಕರದಲ್ಲಿಯೇ ಇರುವುದು. ಒಳ್ಳೆಯ ದರ್ಶನ ಬಿದ್ದರೆ ನೀನು ಕರೆಯಬೇಕಂತೂ ಇಲ್ಲ, ಯಾವಾಗ ಎನ್ನುವುದನ್ನು ನಾನೇ ಕೇಳ್ತೇನೆ. ಆದರೆ ಇನ್ನು ಮುಂಬರುವಂತಹ ಸಮಯದಲ್ಲಿ ಪ್ರತ್ಯೇಕ ನಾನು ನಿನ್ನ ಜೊತೆಯಲ್ಲಿದ್ದೇ ಮಾರ್ಗದರ್ಶನವನ್ನು ನೀಡುತ್ತೇನೆ. ಸರ್ವರಿಗೂ ಶುಭ.